ಆಫ್ಟರ್ ಲಾಂಗ್ ಟೈಮ್ ನಾನು ದರ್ಶನ ನನ್ನ ಕುಚ್ಚುಕು ಫ್ರೆಂಡ್ನ ಮೀಟ್ ಮಾಡಕ್ಕೆ ಹೋಗ್ತಿದ್ದೀನಿ. ಗಾಡಿ ಪಂಚರ್ ಆಗಿಬಿಟ್ಟೈತೆ, ಪಂಚರ್ ಆಗೈತೆ ಗಾಳಿ ಹೋಗೈತೆ ಗೊತ್ತಿಲ್ಲ, ಏನು ಮಾಡಬೇಕು ಏನಿಲ್ಲ ಅನ್ನೋದೇ ಫುಲ್ಲು ಬೇಜಾರಲ್ಲಿದ್ದೇನೆ. ಪಂಚರ್ ಆಯ್ತಂದರೆ ಗಾಳಿ ಹೋಯ್ತಂದರೆ ಗಾಳಿ ಹೋಗಿರುತ್ತೆ ಅಂದ್ಕೊಂಡೆ, ಗಾಳಿನೂ ಹೋಗಿಲ್ಲ. ಪಂಚರ್ ಆಗೈತೆ ಅಂದ್ಕೊಂಡೆ, ಪಂಚರು ಆಗಿಲ್ಲ. ಮಗ ನೋಡಿದ್ರೆ ಅವ್ರು ಹುಡುಗಿ ಜೊತೆ ಫೋನಲ್ಲಿ ಮಾತಾಡ್ತಾವನಲ್ಲಿ. ಬಾಡಿ ಗಾರ್ಡ್ ಡೈಲಿ ಕಸ್ಟಮರ್ಸ್, ಡೈಲಿ ಕಸ್ಟಮರ್ಸ್ ಅಲ್ಲ, ಫೋನ್ ಮಾಡ್ತಾರೆ, ಈಗ ಬಾಲೆ ಬಿರೋ ಮಾಡ್ಬೇಕು, ನಾನು ಡ್ರಾ ಮಾಡ್ಬೇಕು ಬಾ ಅಂತ ಹೇಳ್ತಾನೆ. ಕಸ ಹಾಕ್ಬೇಡಿ, ನಾನು ಹೇಳಿದಂತೇಳು ಕಸ ಬಳಿ. ನಾನು ಅನ್ಕೊಂಡು ಈಗ ಮುಚ್ಚಾಲೆ ಯಾವನ್ ಕೊಡಿಸ್ದೆ ನಿನಗೆ ಅಂತ ಹೇಳಿದೆ. ಅದರ ಅಂತ ಹೇಳ್ಬಿಟ್ಟು ನನ್ನ ಗಾಡಿಯಿಂದನೇ ನನ್ನೇ ಹೇಳಿದ್ರೆ ನನ್ನೇ ನಡೆಸ್ತವ್ರೆ. ಗರ್ಲ್ ಫ್ರೆಂಡ್ಸ್ ಇದಾರ, ಒಬ್ಬಾಕಿ ಬೆಸ್ಟ್ ಇದಾರ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಆಫ್ಟರ್ ಲಾಂಗ್ ಟೈಮ್ ನಾನು ದರ್ಶನ ನನ್ನ ಕುಚ್ಚುಕು ಫ್ರೆಂಡ್ನ ಮೀಟ್ ಮಾಡಕ್ಕೆ ಹೋಗ್ತಿದ್ದೀನಿ. ಸೊ ಅವ್ನಿಗೆ ಗೊತ್ತಿಲ್ಲ ನಾನು ಬರ್ತಿರೋದು. ಅನ್ಎಕ್ಸ್ಪೆಕ್ಟೆಡಾಗಿ ಹೋಗ್ತಿದ್ದೀವಿ, ಅನ್ಎಕ್ಸ್ಪೆಕ್ಟೆಡಾಗಿ ಮೀಟ್ ಮಾಡ್ತಿದ್ದೀನಿ. ಸೊ ಆಫ್ಟರ್ ಲಾಂಗ್ ಟೈಮ್ ಒಂದು ಎಷ್ಟು ದಿವಸ ಆಯಿತು, ಒಂದು 3 to 4 ಮಂತ್ಸ್ ಆಯ್ತು ಗೈಸ್. ಮೀಟೇ ಮಾಡಿದ್ದಿಲ್ಲ, ಓನ್ಲಿ ಜಸ್ಟ್ ಫೋನ್ ಕಾಲಲ್ಲಿ ಇರ್ತಿದ್ವಿ, ಡೈಲಿ ಮಾತಾಡ್ತಿದ್ವಿ. ಅವನ್ನ ಎಷ್ಟು ಮಿಸ್ ಮಾಡ್ಕೊತಿದ್ದೆ ಅಂದರೆ ಬ್ಯಾಂಗ್ಳೂರಲ್ಲಿದ್ದಾಗ ತುಂಬ ಮಿಸ್ ಮಾಡ್ಕೊತಿದ್ದೆ. ಸೊ ಆಫ್ಟರ್ ಲಾಂಗ್ ಟೈಮ್ ಮೀಟ್ ಮಾಡ್ತಿದ್ದೀನಿ. ಅವ್ನು ಯಾವ ರೀತಿ ಎಕ್ಸ್ಪ್ರೆಷನ್ಸ್ ಕೊಡ್ತಾನೆ ಗೊತ್ತಿಲ್ಲ. ಸೊ ಬನ್ನಿ, ಬೇಜಾರಾಗ್ತಾನಿಲ್ಲ. ಸೊ ನೋಡಿ, ನಾವೆಲ್ಲಾದರೂ ಏನಾದರೂ ಒಂದು ಕೆಲಸ ಮಾಡಬೇಕು, ಎಲ್ಲಾದರೂ ಏನಾದರೂ ಹೋಗ್ಬೇಕಂದ್ರೆ ಸಾಕು, ಏನಾದರೂ ಒಂದು ಅಪಶಕನ ಹಾಗೆ ಆಗುತ್ತೆ. ಸೊ ಇವತ್ತು ನೋಡಿ, ನಮ್ಮ ಗಾಡಿ ಪಂಚರ್ ಆಗಿಬಿಟ್ಟೈತೆ, ಪಂಚರ್ ಆಗೈತೆ ಗಾಳಿ ಹೋಗೈತೆ ಗೊತ್ತಿಲ್ಲ. ಸೊ ಅದರಲ್ಲಿ ಇವ್ನು ನೋಡಿ, ಇವ್ನು ಗಾಡಿ ದಪ್ಕ ಅಂತ ಸ್ಪೆಡ್ಸ್ ಹಾಕಂತ ಬಂದರೆ ಆಲೆ ನೋಡು. ಇವಾಗ ಈ ಸ್ಪೆಡ್ಸ್ ಹಾಕಿದ್ದಕ್ಕೆ ನಮಗೆ ಲುಕ್ ಬಂತು. ಈ ಸ್ಪೆಡ್ಸ್ ಹಾಕಿದ್ದಕ್ಕೆ ನಮಗೆ ಲುಕ್ ಬಂತು. ಬಾ. ಸೊ ಏನಾದರೂ ಒಂದು ಮಾಡಬೇಕಂದ್ರೆ ಏನಾದರೂ ಒಂದು ಅಪಶಕನ ಹಾಗೆ ಆಗಿರುತ್ತೆ ನೋಡಿ. ನಮಗೆ ಈ ಗಾಡಿ ಪಂಚರ್ ಆಗಿರೋದಾಗಿದೆ, ಗಾಡಿ ಪಂಚರ್. ನಮ್ಮ ಜೀವನನೇ ಒಂಥರ ಬೇಜಾರಾಗ್ಬಿಟ್ಟೈತೆ ಇವಾಗ. ಏನು ಮಾಡಬೇಕು ಏನಿಲ್ಲ ಅನ್ನೋದೇ ಫುಲ್ಲು ಬೇಜಾರಲ್ಲಿದ್ದೇನೆ. ಗಾಡಿ ಮಾರ್ಬಿಡಮ್. ನಮ್ಮ ಅಪ್ಪ ಏನಿಲ್ಲ ನೋಡಿ, ಹಿಡ್ಕೊಂಡು ನಾಯಿ ಓದ್ದಂಗೆ ಓದಿತಾನೆ. ಇದು ಒಂಥರ ನಮಗೆ ಗಾಡಿ ಒಂಥರ ಸ್ಪೆಷಲ್ಲು, ಒಂಥರ ಆರ್ಟ್ ಟಚ್ ಆಗೋ ಗಾಡಿ. ಎಷ್ಟೇ ದೂರ ಮಾಡ್ಕೊಂಡ್ರೆ ಅದು ನಮ್ಮನ್ನ ದೂರ ಮಾಡ್ಕೊಳಕ್ಕೆ ಸೀನೇ ಇಲ್ಲ. ಹತ್ರ ಬರ್ತಾನೆ ಇರ್ತೈತೆ ಅಟ್ರಾಕ್ಷನ್. ಎಷ್ಟು ದೂರ ಬಂದ್ರೂ ನಾವು ಆ ಗಾಡಿ ನಮ್ಮನ್ನ ಅಟ್ರಾಕ್ಟ್ ಮಾಡ್ತಾನೆ ಇರ್ತೈತೆ. ಸೊ ಬನ್ನಿ, ಗಾಡಿ ಇನ್ನೇನು, ಅಯ್ಯೋ ಇಲ್ಲಿನೂ ಕ್ಲೋಸ್ ಮಾಡೋರಲ್ಲೇ ಪಂಚರ್ ಶಾಪು. ಈ ಬಿಸಿಲಲ್ಲಿ ಇನ್ನೆಲ್ಲಿ ಹೋಗ್ತೀಯಾ? ಅಲ್ಲವರೆಗೆ ಗಪ್ತೀಯಾ? ಸೊ ನಾನು ಸ್ವಲ್ಪ ಹೊತ್ತು, ಇವ್ನು ಸ್ವಲ್ಪ ದಪ್ಕಾಂತ ಹೋಗೋದು. ಇಲ್ಲಿಂದ ಎಷ್ಟು ಮೀಟ್ರ್ ಐತೆ MG? ಒಂದು 300 ಸೇಮ್ ಅದೇ ಎರಡು ಒಂದೇ, 300 ಅಂದ್ರೆ ಒಂದೇ, 300 ಅಂದ್ರೆ ಒಂದೇ. ಯಾಕೆ ಕಂಪ್ಲೀಸ್ ಆಗ್ತೀಯಾ? ಇಂಗ್ಲೀಷ್. ಸೊ ಗೈಸ್ ನೋಡಿ, ನಮ್ಮ ಜೀವನನೇ ವಿಚಿತ್ರ, ಒಂಥರ ಇದಾಗ್ಬಿಟ್ಟೈತೆ. ಖಾಲಿ ಲೈಫ್, ಖಾಲಿ ಜೀವನ. ಸೊ ಗೈಸ್, 200 ಮೀಟರ್ಸಿಂದ ನಾನು ಗಾಡಿನ ದಪ್ಕ ಅಂತ ಬಂದರೆ, ನಮ್ಮ ಮಗ ನೋಡಿದ್ರೆ ಅವ್ರ ಹುಡುಗಿ ಜೊತೆ ಫೋನಲ್ಲಿ ಮಾತಾಡ್ತಾವನಲ್ಲಿ. ಅವಾಗಿಂದನೂ ಅವ್ನ ಫ್ರೆಂಡು ಪಾಪ ಕಷ್ಟಪಡ್ತಾವನೆ, ಹೆಲ್ಪ್ ಮಾಡ್ಬೇಕಂತ ಸೀನ್ ಇಲ್ಲ ಏನಿಲ್ಲ. ಅವ್ರ ಹುಡುಗಿ ಜೊತೆ ನೋಡಿ ಹೆಂಗೆ ಮಾತಾಡ್ತಾನೆ. ಲೇ ಬಾರಲ್ಲಿ, ಬಾ ಇಲ್ಲಿ ನೋಡಿ ಗೈಸ್. ಆ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಅವ್ರ ಹುಡುಗಿ ಜೊತೆ ಹೆಂಗೆ ಮಾತಾಡ್ತಾವನೆ. ಲೇ, ನಿಮ್ಮ ಫ್ರೆಂಡ್ ಇಲ್ಲಿ ಕಷ್ಟಪಡ್ತಾವನೆ, ಪಾಪ ಗಾಡಿ ದಪ್ಕ ಅಂತ ಬರ್ತಾವನೆ. 200 ಮೀಟರ್ಸಿಂದ ದಪ್ಕೊಂಬಂದಾನೆ. ಅವ್ನಿಗೆ ಹೆಲ್ಪ್ ಮಾಡ್ಬೇಕಂತ ಸೀನಿಲ್ಲ, ಬರೀ ಹುಡುಗಿರ ಜೊತೆ ಫೋನಲ್ಲಿ ಮಾತಾಡ್ತಿಲ್ಲ. ಇಲ್ಲಿ ತೆಗಿಯಲ್ಲ, ಕಾಲಿಸ್ಟ್ ತೆಗೆದು ತೋರ್ಸ ಕಾಲಿಸ್ಟ್. ನಡಿ ಇಲ್ಲ ನನ್ನ ಮಕ್ಕಳು. ಇಷ್ಟೇ ಫ್ರೆಂಡ್ಶಿಪ್ ಅಂದ್ರೆ ಇಷ್ಟೇ. ಹುಡುಗಿರು ಬಂದರೆ ಆಯ್ತು ಗೈಸ್, ಏನೂ ಇಲ್ಲ, ಫ್ರೆಂಡ್ಶಿಪ್ ಇಲ್ಲ, ಮಣ್ಣಿಲ್ಲ, ಏನಿಲ್ಲ. ಹುಡುಗಿರು ಬಂದ ತಕ್ಷಣ ಆಯ್ತು, ಹುಡುಗಿರ್ದೇ ಚಿಂತೆ ಅವ್ರದ್ದು. ಗೈಸ್, ಈಗ ತಾನೇ ಜಸ್ಟ್ ಲ್ಯಾಂಡ್ ಆದ್ವಿ ಪಂಚರ್ ಶಾಪ್ಗೆ. ಸೊ ನಮಗೂ ಗೊತ್ತಿಲ್ಲ ಗಾಳಿ ಹೋಗಿದ್ದೇನೆ ಇಲ್ಲ ಪಂಚರ್ ಆಗಿದ್ದೇನೆ ಅಂತ. ಪಂಚರ್ ಆಯ್ತಂದ್ರೆ ಗಾಳಿ ಹೋಯ್ತಂದ್ರೆ ಪಂಚರ್ ಆಗಿದೆಯಾ? ಎಷ್ಟೊತ್ತು ಆಗ್ಬೋದಣ್ಣ ಹಾಕಕ್ಕೆ? 10 ನಿಮಿಷ ಹಾಕಿ ಬಿಡ್ತೀನಿ. ಲೇಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಹಾಕಿ. ಸೊ ಗೈಸ್ ನೋಡಿ, ನನ್ನ ಜೀವನನೇ 10 ಬಾರ್ ಊರು ಅಗಲಾಗ್ಬಿಟ್ಟೈತೆ. ನಾನು ನೋಡಿದರೆ ಜಸ್ಟ್ ಪಂಚರ್ ಆಗಿರುತ್ತೆ ಅಂದರೆ ಟ್ಯೂಬೇ ಹೋಗ್ಬಿಟ್ಟೈತೆ. ಆ ಟ್ಯೂಬಿಗೆ ಇವಾಗ 500 ರೂಪಾಯಿ.
ನಮ್ ಲೈಫ್ ಹೆಂಗಂದ್ರೆ ಆ 500 ರೂಪಾಯಿ ನಮ್ಗೆ ದೊಡ್ಡದಾಗ್ಬಿಟ್ಟೈತಿ ಈಗ. ಆ 500 ರೂಪಾಯಲ್ಲೇ ನಾವು ಜೀವನ ಮಾಡ್ಬಿಡ್ತೀವಿ. ಒಂದ್ ದಿವಸ ಅಲ್ಲ, ಒಂದ್ ವಾರ ಅಲ್ಲ, 500 ರೂಪಾಯಲ್ಲೇ ಜೀವನ ಮಾಡ್ತೀವಿ. ಈಗ ನೋಡಿದ್ರೆ 500 ರೂಪಾಯಿ ಒಂದ್ ಸೆಕೆಂಡ್ ಅಲ್ಲೇ ಹೋಗುತ್ತೆ. ನಾನ್ ಜಸ್ಟ್ ಬರೀ ಗಾಳಿ ಹೋಗಿರುತ್ತೆ ಅನ್ಕೊಂಡೆ, ಗಾಳಿನೂ ಹೋಗಿಲ್ಲ. ಪಂಚರ್ ಆಗೈತೆ ಅನ್ಕೊಂಡೆ, ಪಂಚರು ಆಗಿಲ್ಲ, ಟ್ಯೂಬೇ ಹೋಗ್ಬಿಡೈತೆ. ಅಷ್ಟೊಂದು ಚಚ್ಚಾಡ್ಬಿಟ್ಟಿದ್ವಿ ಗಾಡಿ. ಅಲ್ಲಿ ಚಚ್ಚಾಡಿದ್ವಿ ಅನ್ನೋದೇ ಗೊತ್ತಿಲ್ಲ ನಮ್ಗೆ. ಒಂಥರ ಮನ್ಸಿಗೆ ಮೂಡ್ ಅಪ್ಸೆಟ್ ಆಗ್ಬಿಡೋಗ್ಬಿಡಿತ್ತು. ಮೂಡೇ ಇಲ್ಲ, ಏನ್ ಮಾಡಾಗೆ ಇವಾಗ. ಏನೋ ಫುಲ್ ಖುಷಿಯಿಂದ ಬ್ಲಾಗ್ ಮಾಡೋಣ, ಬೆಸ್ಟ್ ಫ್ರೆಂಡ್ ಜೊತೆ ವಿಡಿಯೋ ಮಾಡ್ತಿದೀನಿ, ಬ್ಲಾಗ್ ಮಾಡೋಣ ಅಂತ ಫುಲ್ ಖುಷಿಯಿಂದ ಇದ್ದೆ. ನೋಡಿದ್ರೆ ಹಿಂಗಾಗ್ಬಿಟ್ಟೈತೆ ಪರಿಸ್ಥಿತಿ. ಫುಲ್ ಮೂಡೆಲ್ಲ ಅಪ್ಸೆಟ್ ಆಗ್ಬಿಡ್ತು. ಏನ್ ಮಾಡ್ಬೇಕು? ಅದ್ರಲ್ಲಿ ಇವ್ನು ನೋಡಿದ್ರೆ ಫೋನ್ ಕಟ್ ಮಾಡು ಆಯ್ತು. ಹಲೋ ಬ್ರೋ, ನಾನೇ ಶಂಕರ್, ನಾನೇ ಫೋನ್ ಮಾಡಿದ್ದು. ಎಲ್ಲಿದ್ದೀರಾ? ಕೊಡಿ ಅಣ್ಣ ಇಲ್ಲಿ. ಸಾಗರ್ ಕಟ್ ಮಾಡಿ ಎಲ್ಲ ಹಾಕ್ಸಿ. ಸಿಟ್ಟೆಲ್ಲ ಮಾಡಿ ಹಾಕ್ಸ್ಲೆ. ನಾನ್ ಕಟ್ ಮಾಡ್ತಿಲ್ಲ, ನೀನೇ ಕಟ್ ಮಾಡಿಸಿದ್ದು. ನನ್ ಗಾಡಿ ಹೋಗೈತೆ ನನ್ಗೆ ಗೊತ್ತು. ಮಿಡಿಲ್ ಸ್ಟ್ಯಾಂಡ್ ಹಾಕಕ್ ಹೋದಾಗ ಹೋಗೈತೆ, ಕಟ್ ಮಾಡಿಸಿದ್ದೀನಿ. ಹಾಕಿದ್ದಾರೆ ಮಿಡಿಲ್ ಸ್ಟ್ಯಾಂಡು. ಅಣ್ಣ ಇವನಲ್ಲ ಮಿಡಿಲ್ ಸ್ಟ್ಯಾಂಡ್ ಹಾಕಿದ್ ನೀನಲ್ಲ, ನೀನೇ ಕಟ್ ಮಾಡಿ. ನನಗೆ ಗೊತ್ತಿಲ್ಲ, ಅದು ಮೊದಲೇ ಕಟ್ ಆಗಿತ್ತು. ಅದು ಈಗ ತಾನೇ ಬಂದ್ವಿ ನಾವು ದರ್ಶನ್ ಮನೆಗೆ. ಸೊ ನೋಡಿ, ನಮ್ಮ ಸಾಗರ್ ಇಲ್ಲೂ ಬಂದ್ರು ಅವ್ರ ಹುಡುಗಿ ಜೊತೆ ಮಾತಾಡೋದು ಮಾತ್ರ ಬಿಡಂಗಿಲ್ಲ. ಬಿಡ್ಲೆ, ಫ್ರೆಂಡ್ಶಿಪ್ ಅಪರೂಪಕ್ಕೆ ಬಂದಿರ್ತೀವಿ ಬಿಡು. ದರ್ಶನ್ ಅವ್ರ ತಮ್ಮ ಯಾರಿದ್ರಲ್ಲಿ? ಓಯ್ ಜಯರಾಮ್, ನೀನೆಲ್ಲ ದರ್ಶನ್ ಅವ್ರ ತಮ್ಮ ಮತ್ತೆ? ನಾಚ್ಕಂತ ನೋಡ್ಲಿ ಅವ್ರಗ, ನಾಚ್ಕಂತ ನೋಡು. ಸೊ ಗೈಸ್, ಅವನು ದರ್ಶನ್ ಅವ್ರ ತಮ್ಮ. ನಿಮ್ಗೆ ಗೊತ್ತಿರಬೇಕು ನಮ್ಮ ಫ್ರೆಂಡ್ ಯಾರಂದ್ರೆ, ಬೆಸ್ಟ್ ಫ್ರೆಂಡ್ ಯಾರಂತ. ಸೊ ಅವ್ರ ಮನೆ ಇದು. ಈ ವಿಡಿಯೋ ನಾಯಿಲಿ ಮನೆಗೆ ಬಾಡಿಗಾರ್ಡ್ ಇಟ್ಟಾನೆ. ಬಡಿಗಿಡಿ ಅಲ್ಲ, ಅದು ಬಾಡಿ ಗಾರ್ಡ್. ಓಕೆ, ಅವರೆಲ್ಲ ನೋಡಿ ಬಾಡಿ ಗಾರ್ಡ್ಸ್ ಅವರೆಲ್ಲ. ಆಗ ಇಲ್ಲಿ ಇನ್ನೊಬ್ರು ಇದ್ದಾರೆ ನಾಯಿ. ಬಾಡಿ ಗಾರ್ಡ್ ನಾಯಿ. ನಾವು ಬಂದ್ರೆ ಬರ್ತಾವಲ್ಲ ನಾಯಿಗಳು, ಅಲ್ಲಿ ಮಲ್ಕಣ ನೋಡ್ಗ. ಕಳ್ಸ್ಲಿ. ನಮ್ನ ಮಾಡಿಲ್ಲ, ಅದೇ ಸೇಫು. ಸೊ ಗೈಸ್, ಬನ್ನಿ ದರ್ಶನ್ ಮನೆಗೆ ಹೋಗ್ತಾ ಇದೀವಿ. ನಾಯಿ ನೋಡಿ, ಆ ನಾಯಿ ನೋಡಿ. ಇರ್ಲಿ ನಾಯಿಗಳು. ಬಾಳ ನೀನ ಬಾ, ಓಡ್ ಬಾ. ಕರ್ಕೊಂಡು ಹೋಗ್ಬಾಪಿ. ಮತ್ ನಾಯಿಗಳು ಬಂದ್ರೆ ನಿಮಗೆ ಏನ್ ಮಾಡಲ್ಲ ನಾಯಿವು? ಡೈಲಿ ನೀವು ಬರ್ತೀರಲ್ಲ, ಡೈಲಿ ಕಸ್ಟಮರ್ಸ್, ಡೈಲಿ ಕಸ್ಟಮರ್ಸ್ ಅಲ್ಲ, ಅವ್ರ ಏರಿಯಾ ನಾಯಿ ಇದು. ಬಂತಲ್ಲ ಸಂಗ್, ಅವ್ರ ಏರಿಯಾ ನಾಯಿ ಇದಲ್ಲ, ಅದಕ್ಕೆ ಅವ್ರನ್ನೇನು ಮಾಡಲ್ಲ ಇವ್ ನಾಯಿಗಳು. ಸೊ ಗೈಸ್, ಅವ್ರ ಮನೇಲಿ ನಾಯಿ ಇದ್ವು ಅಂತ ಮತ್ತೆ ವಾಪಸ್ ಬಂದ್ಬಿಟ್ವಿ. ಅವನು ಬಂದ ದರ್ಶನ್. ಆಯ್ತು ನೋಡಿ ಈಗ. ಓಹೋ ನೋಡಪ್ಪ, ಶಾರ್ಟ್ ಸೆಕೆಂಡ್ ಹೆಂಗ್ ಬರ್ತಾನ ನೋಡಿ ಗೈಸ್. ಶಾರ್ಟ್ ಸೆಕೆಂಡ್ ಹುಡುಗ ಫುಲ್ಲು ಮಿಂಚಿಂಗು. ಊರಿಗೆ ಹೋದ್ಮೇಲೆ ಅಂತೂ ಯಾಟಿಗೆ ಹೋತಾವ್ ಅಥವಾ ಎಲ್ಲಿಗೆ ಹೋಗ್ತೀರಪ್ಪ? ಬೆಂಗಳೂರು. ಈ ಗಾಡಲ್ಲಿ ಅಲ್ಲಿ ನಾವು 2 ಬಾಕ್ಸ್ ಕಂಡು ಬಂದ್ವಿ. ಎಷ್ಟೊತ್ತಾಯ್ತಲ್ಲ ಸಾಗರ್? ನಾವು ಎಷ್ಟು ಗಂಟೆಗೆ ಬಿಟ್ವಿ ಅಲ್ಲಿ? 11:30ಗೆ ಬಿಟ್ಟವರು 2 ಗಂಟೆ ತನಕ 2 ಬಾಕ್ಸ್ ಕಂಡು ಕುಂತೀವಿ. ಗೊತ್ತಾ ನಿನ್ಗೆ? ಏನು ಗೊತ್ತಲೇ, ನಾವು ನಮ್ದು 500 ರೂಪಾಯಿ ಖರ್ಚಾಗೈತೆ ಗೊತ್ತಲ್ಲಿ. ಇವಾಗ ಅದ್ರ ಸಾಗರ ಕೊಡ್ತಾನೆಲ್ಲಪ್ಪ, ಆ ದುಡ್ಡೆಲ್ಲ ಸಾಗರ ಕೊಡ್ತಾ ಇದ್ದಾವೆ ನಮ್ಗೆ. ಗೈಸ್, ನನ್ನ ಕುಚುಕು ಬೆಸ್ಟ್ ಫ್ರೆಂಡ್ ಯಾರಂತ ಗೊತ್ತಾಯ್ತಲ್ಲ, ಇವನೇ. ಅದು ಖತರ್ನಾಕ್ ಕೈಫ್ ಅಂದ್ರೆ ಇವನೇ ನೋಡಿ. ಈಗ ಗಡ್ಡ ಬಿಟ್ಕೊಂಡು ನೋಡಿ ಹೆಂಗಿದ್ದಾನೆ. ಸೊ ಹೇಳಿ ಮಾಡಲ್ಲ ಇರ್ಬೇಕು. ಏನಾ ಲೆಫ್ಟ್ ಅಂತ ಹೋಗು. ಈ ಹೊಚ್ಚಿ ಮೇಲೆ ನಾಯಿ ಅಟ್ಯಾಕ್ ಆಗ್ಬಿಟ್ಟಿದ್ವಿಲ್ಲ ಪಾಪ. ಆಡಕ್ ಹೋಗ್ಬೇಕು, ವಾಲಿಬಾಲ್ ಮ್ಯಾಚು. ಏನ್ ಆಡ್ತೀಯ? ವಾಲಿಬಾಲ್ ಮ್ಯಾಚ್. ಸೊ ದುಡ್ಡಂತೂ ಫುಲ್ಲು ಮಾಡ್ತಾವನೆ. ಹಿಂಗೆಲ್ಲ ದುಡ್ಡು ಮಾಡೋದ್ರಲ್ಲಿ ಮಾಡಿ ಒಂದು ಬಿಸ್ನೆಸ್ ನೋಡಿ. ಪ್ಲಾನಿಂಗ್ ಮಾತ್ರ ಏನ್ ಸಖತ್ತಾಗಿದಾವ ಗೊತ್ತಾ ಇವ್ನು. ಆ ದುಡ್ಡು ಮಾಡ್ಬೇಕು, ಜೀವನದಲ್ಲಿ ದುಡ್ಡು ಮಾಡ್ಬೇಕು ಅಷ್ಟೇ. ನಂದು ಅದೇ ಪ್ಲಾನ್ ಐತೆ. ಜೀವನದಲ್ಲಿ ಏನಿಲ್ಲ, ದುಡ್ಡು ಮಾಡ್ಬೇಕು. ಇವು ನನಗೆ ಪರಿಚಯ ಎಷ್ಟು ವರ್ಷ ಆಯ್ತಲ್ಲ ಪರಿಚಯ ಆಗಿ? ನಾವು 3 ವರ್ಷ ಆಯ್ತು. ನೀನ್ ಪರಿಚಯ ಎಷ್ಟು ವರ್ಷ ಆಯ್ತಲ್ಲ? 1 ವರ್ಷ 1.5 ವರ್ಷ. 2 ವರ್ಷ ಮ್ಯಾಕ್ಸ್ ಅಂದ್ರೆ. 3 ವರ್ಷ 2 ವರ್ಷ.
ಪಾಪ ಫ್ರೆಂಡ್ಶಿಪ್ ಅಂದ್ರೆ ಹಿಂಗಿರ್ಬೇಕು ಗೈಸ್. ನೋಡಿ ಮೂವರು ಗಾಡಿಯಲ್ಲಿ ಹೋಗ್ತೀವಿ ನಾವು, ಯಾರು ಏನು ಹಿಡಿಯಲ್ಲ, ನಮ್ಮ ಏನು ಸೀನೇ ಇಲ್ಲ ಹಂಗಂತ ಹೇಳ್ಬಿಟ್ಟು ಮತ್ತೆ ಇಡ್ಸ್ಬಿಟ್ಟಿದ್ರೆ ಯಾರಾದ್ರು. ಊಟ ಮಾಡಿಲ್ಲ, ಆಡಕ್ ಹೋಗ್ಬೇಕು. ಬೇರೆ ಊರಿಗೆ ಅಲ್ಲಿ ಯಾವ್ದೋ ಊರ ಹೆಸರು ಗೊತ್ತಿಲ್ಲ. ಹಾಂ ಅಂದ್ರೆ ಇಲ್ಲೇ ಬಳ್ಳಾರಿ ಹತ್ರ ಬೇರೆ ಊರು. ಅಂದ್ರೆ ಬಳ್ಳಾರಿ ಔಟ್ ಸೈಡ್. ಅದು ಯಾವ್ದೋ ಊರು ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ. ಫೋನ್ ಮಾಡಿದ್ರು, ಕರೆದ್ರು, ಬರ್ತೀನಿ ಅಂತ ಹೇಳಿದೀನಿ ಅಷ್ಟೇ. ಹೋಗ್ಬೇಕು, ಅವ್ರು ಬಂದು ಅಲ್ಲಿ ಪಿಕಪ್ ಮಾಡ್ಕೊಂತಾರ ಅಷ್ಟೇ. ಅಲ್ಲಿ ಶಾರ್ಟ್ಸ್ ಹಾಕೊಂಡು ಹೋಗ್ಬೇಕು. ಮತ್ತೆ ತಂದು ಅಲ್ಲೇ ಬಿಸಾಕ್ತಾರ, ಬರ್ಬೇಕು ಮನೆ ಅಷ್ಟೇ. ಅವ್ನು ಫೋನ್ ಮಾಡ್ತಾನೆ, ಈಗ ವಾಲೆ ಬಿಡೋ ಮಾಡ್ಬೇಕು, ನಾನು ಡ್ರಾ ಮಾಡ್ಬೇಕು ಬಾ ಅಂತ ಹೇಳ್ತಾನೆ. ಏನಿಲ್ಲ ಜೀವನದಾಗ. ಹೋಗಿ ಕಸ ಬಳಿ ಕಸ ಹಾಕ್ಬೇಡ, ನಾನು ಹೇಳಿದಂತೇಳು, ಕಸ ಬಳಿ ನೋಡ್ಲೆ ತಗ ಇವನಪ್ಪ ಮೊನ್ನೆ ಸಾಗರು, ನಾನೀಗ ಬರ್ತಾ ಇದೀನಿ ಇದೇ ರೋಟಿಗೆ, ಏನಂತಾನ ಏ ಬಟ್ಟೆ ವಿಶಾಲ್ ಮಟ್ಟಿಗೆ ಕರ್ಕೊಂಡು ಹೋಗ್ಬಿಡು ಬಿಡು, ಬಟ್ಟೆ ಕೊಡ್ಸ್ಬೇಡ ಬಿಡ ಅಂತೆ. ಬಾಬಾ ನಾನು ಅನ್ಕೊಂಡು ದಿಗ ಮುಚ್ಚಾಲೆ ಯಾವನ್ ಕೊಡಿಸ್ದೆ ನಿನಗೆ ಅಂತ ಹೇಳಿದೆ. ಫೋನ್ ಫುಲ್ಲು ಡೆವಲಪ್ ಆಗ್ಬಿಟ್ಟೈತೆ. ಹೆಂಗ್ ಆಗ್ಬಿಟ್ಟೈತೆ ಅಂದ್ರೆ ಬೆಂಗಳೂರು ಆದಂಗೆ ಆಗ್ಬಿಟ್ಟೈತೆ. ಫುಲ್ಲು ಟ್ರಾಫಿಕ್, ಯಾವಾಗ ನೋಡಿದ್ರು ಟ್ರಾಫಿಕ್ ಇರುತ್ತೆ ನಮ್ಮ ಬಳ್ಳಾರಿಯಲ್ಲಿ. ಇವಾಗ ಇತ್ತೀಚೆಗಂತೂ ಫುಲ್ ಟ್ರಾಫಿಕ್ ಆಗ್ಬಿಟ್ಟೈತೆ. ಬರ್ತಾ ಪೊಲೀಸ್ ಕೆಳಗಿಳಲೆ ಯಾಕೆ ನಡ್ಕೊಂಬಹುದು. ಹೋಗಲೆ ಹೇಳೆ ಗಾಯ್ಸ್. ನೋಡಿ ಗಾಯ್ಸ್, ನನ್ನ ನೆಡ್ಸೋದು ಆಗ್ಬಿಡ್ತು ಹುಡುಗರ್ದು. ಹೆಂಗೆಲ್ಲ ಬರೋದು ಈಗ ಆಟ ಆಡೋದು ನೋಡಿ, ಆಟ ಆಡೋದು ಹೆಂಗ್ ಆಟ ಆಡ್ತವ್ರೆ. ಪೊಲೀಸರು ಅದಾರ ಅಂತ ಹೇಳ್ಬಿಟ್ಟು ನನ್ನ ಗಾಡಿಯಿಂದನೇ ನನ್ನೇ ಹೇಳಿದ್ರು, ನನ್ನೇ ನಡೆಸ್ತವ್ರೆ. ನಿಂದ್ರಲೆ ಸೊ ಯಾಕೆ ಗಾಡಿ ಹೊಡ್ತಕ್ ಬರಂಗಿಲ್ಲ. ನಮ್ಮ ಬಳ್ಳಾರಿಯಲ್ಲಿ ಫುಲ್ ರೂಲ್ಸ್ ರೆಗ್ಯುಲೇಷನ್ ಆಗ್ಬಿಟ್ಟೈತೆ. ಟ್ರಿಬಲ್ ರೈಡ್ ಹೋಗಂಗಿಲ್ಲ ಈಗ. ಎಲ್ಲ ಶೋಭಾರಾಣಿ ಮಹಿಮೆ ಎಲ್ಲ ಅವ್ರದ್ದು. ನಮ್ಮ ಬಳ್ಳಾರಿಯಲ್ಲಿ ಇವಾಗ ಫುಲ್ಲು ಎಲ್ಲ ಫೇಮಸ್ ಆಗ್ಬಿಟ್ಟೈತೆ. ನಮ್ಮ ಬಳ್ಳಾರಿ ಬರ್ತಾ ಸುವರ್ಣ ಬಳ್ಳಾರಿ. ಆಗಿನ ಕಾಲದ ಸುವರ್ಣ ಬಳ್ಳಾರಿ ಅಂತ ಕರಿತೀವಿ. ಇವಾಗ ಅದಕ್ಕೆ ಸುವರ್ಣ ಬಳ್ಳಾರಿ ಅಂತ ಹಾಕ್ಬಿಟ್ಟವ್ರೆ. ಫುಲ್ಲು ನಮ್ಮ ಬಳ್ಳಾರಿ ಅಂತ ಫುಲ್ ಡೆವಲಪ್ ಆಗ್ತೈತೆ ಗೈಸ್. ಇಷ್ಟು ದಿನ ಬೆಂಗಳೂರದಾಗ ಇದ್ದು ಬೆಂಗಳೂರು ಅನ್ನಕತ್ತಾನ, ಬಳ್ಳಾರಿನ ಮರ್ತೋಗ್ಬಿಟ್ಟಿದ್ದಾನೆ. ಯಾವತ್ತಾದ್ರೂ ಹುಟ್ಟೂರು ಮರಿಯಲ್ಲೇ ಇವಾಗ ನಾವೆಲ್ಲ ಇದ್ರು ಅದೇ ಬರ್ತಾ ಬೆಂಗಳೂರು ಕಮಲ್ ಹಾಸನ್ ಅನ್ಬೇಕು. ಬಳ್ಳಾರಿಲಿ ಇವಾಗ ಬರ್ತಾ ಬೆಂಗಳೂರು ಆದಂಗ ಆಗ್ಬಿಡೈತೆ ಬಳ್ಳಾರಿ, ಗೊತ್ತಾ? ಬಳ್ಳಾರನ ಕೂಡ ಬೆಂಗಳೂರು ಮತ್ತು ಬಳ್ಳಾರಿ. ಸೊ ಬರ್ತಾ ನೋಡಿ ಹುಡುಗಿರು ಫುಲ್ ಸ್ಮೈಲ್ ಕೊಡ್ತಾರೆ. ಅಣ್ಣ ನೀರ ನೋಡಿ ಸಗಾರ್ ಏನ್ ಸಗಾರ್ ನೋಡಿ ಫುಲ್ ಸ್ಮೈಲ್ ಕೊಡ್ತಾರೆ ಹುಡುಗಿರೆಲ್ಲ. ಹಂಗಿರುತ್ತೆ ನಮ್ಮಮ್ಮಲೇ. ಯಾವ ಹುಡುಗಿ ನಿಮಗಾದ್ರೆ ಫೋನ್ ಮಾಡ್ತಾರ? ನನಗೆ ಅದು ನಿಮಗೆಲ್ಲ ಫೋನ್ ಮಾಡೋದು. ನಿಮ್ಗೆ ಅದ್ರಲ್ಲಿ ಗರ್ಲ್ಸ್ ಫ್ರೆಂಡ್ಸ್ ಇದ್ದಾರೆ, ಎಷ್ಟು ಜನ ಇದಾರೆ ಸರ್? ಹುಡುಗರು ಎಷ್ಟು ಜನ ಇದಾರೆ ಗರ್ಲ್ ಫ್ರೆಂಡ್ಸ್? ಇಬ್ಬರು ಗರ್ಲ್ ಫ್ರೆಂಡ್ಸ್ ಇದಾರ, ಒಬ್ಬಾಕಿ ಬೆಸ್ಟ್ ಇದಾರ. ಹುಡುಗಿರೆಲ್ಲ ಹೆಂಗಿರ್ತಾರೆ ನೋಡೋದೆಲ್ಲ ಸಾಗಾರ ಇನ್ನ ನೋಡ್ತಾರ. ಆಡೋದು ಅಲ್ಲಿ ಚಾರ್ಜ್ చేసుకున్నా ನಾನು ಮರ್ಯಾದೆ ಒಳ್ಳೆ ಹುಡುಗಿರು ನೋಡ್ತಾರ. ಚಾರ್ಜ್ ಹಾಕೊಂಡಿದ್ದೀರ ಅಂತ ನೋಡಿ, ಚಾರ್ಜ್ ಹಾಕೊಂಡು ಹುಡುಗಿರು ನೋಡ್ತಾರ. ನನಗೆ ಹಂಗೇನಿಲ್ಲ, ನಾನು ಅಲ್ಲೇ ನಿಂದಿರ್ಸು. ನಾನು ಆಡಕ್ ಹೋದ ಎಲ್ಲ ಚಾರ್ಜ್ ಹಾಕೊಂಡು ಅಲ್ಲೇ ನಿಂದಿರ್ಸಿದ್ವಿ. ತಿರ್ಸಲಿ ಅಲ್ಲೇ ನಿಂದಿರ್ಸೋಣ. ಹಂಗ ನಿಂದ್ರಬಾರ್ದು, ಅಲ್ಲೇ ಆಸೆ ಆಗ್ತೈತೆ. ಏನಾಗಂಗಿಲ್ಲ, ಅಲ್ಲೇ ಆಸೆ ಆಗ್ತೈತೆ. ತಿರ್ಸಲೆ ಆಸರಿ ಗೀಸರಿ ಏನಾಗಲ್ಲ. ಹುಡುಗಿರಿದಾರೆ, ಹುಡುಗಿರೆಲ್ಲ ನೋಡ್ತಾರೆ ಅಂತ ಹಂಗ ನಮ್ಮಮ್ಮ ಚಪ್ಪಲ್ ತಗೊಂಡ್ಬಿಟ್ಟಾಳ ಹಿಂಗ. ಮತ್ತೆ ಹುಡುಗಿರು ನೋಡ್ತಾರ ಅಂತ ನೀನು. ನಾನು ಯಾವ ಹುಡುಗಿ ಜೊತೆ ಮಾತಾಡ್ತೀನಿ? ನಾನು ಇದುವರೆಗೆ ಒಂದು ಹುಡುಗಿ, ನನಗೆ ಒಂದು ಹುಡುಗಿನ ಇಲ್ಲಲ್ಲ, ನನಗೆ ಒಂದು ಹುಡುಗಿ ಹೆಸರು ನಾನು ಮಾತಾಡಲ್ಲ. ಮಾತಾಡ್ತೀನಿ ಅಷ್ಟೇ, ಆದ್ರೆ ಲವ್ ಮಾಡಿಲ್ಲ ಯಾವ ಹುಡುಗಿನ. ಇಲ್ಲ, ಪ್ರಪಂಚ ಗೊತ್ತ. ಅದು ಬ್ಯಾನರ್ ನಿಂದ ಗೊತ್ತಿಲ್ಲ. ಮತ್ತೆ ಸಿದ್ದರಾಮಯ್ಯ ಯಾರು ಹೇಳಿ? ಸಿದ್ದರಾಮಯ್ಯ ಕೊಡ್ತಾನಪ್ಪ, ದುಡ್ಡು ಕೊಡ್ತಾನೆ. 2,000 ಆಗ್ತಾನೆ ಈಗ. ಕಾಂಗ್ರೆಸ್ ಅಂತಲ್ಲ, ದುಡ್ಡು ಕೊಡ್ತಾನೆ. ಹೆಣ್ಮಕ್ಳಿಗೆ ದುಡ್ಡು ಕೊಡಂಗಿಲ್ಲ. ನಿನಗ್ ಕೊಡ್ತಾನಲ್ಲ, ಕೊಡ್ತಾನೆ. ಇಬ್ಬರಿಗೆ ಕೊಡ್ತಾರ. ನನಗೆ ಯಾರು ಕೊಡ್ತಾರೆ? ಇಬ್ಬರಿಗೆ ಕೊಡ್ತಾರ. ನೀನು ಹುಡುಗಿ ಅಂತ ನಿನಗ್ ಕೊಡ್ತಾರ. ನನಗಲ್ಲ. ಸರಿ ಆಯ್ತು, ಬಾಯ್ 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 ಬಾಯ್. ಹುಷಾರ್ಲೇ. ಆಯ್ತು ಹೊರಡಲೆ. ಯಾರಮ್ಮ ಈ ಬಳು ನಶೆಯ ಹುಡುಗಿ
ಸೊ ಗೈಸ್ ಇವತ್ತಿನ ಬ್ಲಾಗ್ ಇಷ್ಟೇ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಟಾಟಾ ಬಾಯ್.